ಬಿಟ್ಟಿ ಭಾಗ್ಯ ಎಲ್ಲ ಕೊಟ್ಟಿರ್ಬೋದು. ಅದರಿಂದ ಏನು ಪ್ರಯೋಜನ ಇಲ್ಲ, ಎಲ್ಲ ಸೋಮಾರಿಗಳಾಗ್ತಾ ಇದ್ದಾರೆ. ತೇಜಸ್ವಿ ಸೂರ್ಯ ಅವ್ರ ಬಗ್ಗೆ ನಾವು ಜಾಸ್ತಿ ಏನು ಹೇಳೋಗೆ ಇಲ್ಲ. ಯಾಕೆ ದಕ್ಷಿಣ ಲೋಕಸಭಾ ಕ್ಷೇತ್ರದ ತುಂಬಾ ತೇಜಸ್ವಿ ಸೂರ್ಯ ಅವ್ರು ಹೇಗೆ ಅಂತ ಗೊತ್ತು. ಇವತ್ತು ಯಾರ ಪುತ್ರಿ ಆಗಿರ್ಬೋದು, ಇಲ್ಲ ಯಾರ ಇವರಾಗಿರ್ಬೋದು, ಯಾರೇ ಆಗಿದ್ರು ಸಹ ಜನ ಕೇಳೋದು ಸ್ಪಂದನೆ, ನಮ್ಮ ನಡೆ ನುಡಿ ಮತ್ತೆ ನಮ್ಮ ಎಲ್ಲ ಗುಣಗಳನ್ನ ಆಲಿಸ್ತಾರೆ. ತೇಜಸ್ವಿ ಸೂರ್ಯ ಅವರು 5 ಲಕ್ಷ ಲೀಡಲ್ಲಿ ಗೆದ್ದು ಬಂದೇ ಬರ್ತಾರೆ. ಈ ಸಾರಿ ದೇಶಕ್ಕೆ ಮೋದಿ, ದಕ್ಷಿಣಕ್ಕೆ ಸೂರ್ಯ. ಶೋಭಾ ಕರಂದ್ಲಾಜೆ ಅವರು ಬೆಂಗಳೂರು ಉತ್ತರದಿಂದ ಅತ್ಯಂತ ಹೆಚ್ಚು ಮತದಿಂದ ಗೆಲ್ತಾರೆ. ಸ್ಥಳೀಯವಾಗಿ ಜನರಿಗೆ ಯಾರು ರಾಜಗೌಡ್ರು ಅಂತ ಹೇಳ್ಬಿಟ್ಟು ಯಾರು ಅವ್ರ ಮುಖನೂ ನೋಡಿಲ್ಲ, ಅವ್ರು ಯಾರಂತನೂ ಗೊತ್ತಿಲ್ಲ. PC ಮೋಹನ್ ಬಂದು ಹ್ಯಾಟ್ರಿಕ್ ಹೊಡೆದಿರೋ ಹೀರೋ ಅಂತ ಹೇಳ್ಬೋದು. ನಾವು ಹೆಚ್ಚು ಮತಗಳನ್ನು ನಾವು ಗೆದ್ದು ನಾವು ಅಧಿಕಾರಕ್ಕೆ ಬಂದೇ ಬರುತ್ತೆ. ಸುಮಾರು ಕೇಂದ್ರದಿಂದ ನಮ್ಗೆ ಏನೇನು ಅನುದಾಯ ಬರ್ತಿದೆ ಎಲ್ಲಾ ಕೆಲಸಗಳನ್ನು PC ಮೋಹನ್ ಅವರು ನಮ್ಮ ಕ್ಷೇತ್ರಕ್ಕೆ ತಗೊಂಬಂದು ಕೊಟ್ಟಿದ್ದಾರೆ. ಅವರು ನಮ್ಮ ಹೆಸರು ಮಂಜುನಾಥ್ ಅಂತ, ನಾವು ಬೆಂಗಳೂರು ದಕ್ಷಿಣ. ಓಕೆ, ಹೇಗಿದೆ ಸರ್ ಬೆಂಗಳೂರು ದಕ್ಷಿಣದಲ್ಲಿ ತೇಜಸ್ವಿ ಸೂರ್ಯ ವರ್ಸಸ್ ಸೌಮ್ಯ ರೆಡ್ಡಿ? ತೇಜಸ್ವಿ ಸೂರ್ಯ ಅವ್ರ ಬಗ್ಗೆ ನಾವು ಜಾಸ್ತಿ ಏನು ಹೇಳೋಗೆ ಇಲ್ಲ. ಯಾಕೆ ಅಂದರೆ ಪ್ರತಿಯೊಂದು ಅವರು ಗೆದ್ದಾಗಿನಿಂದ ಕೋವಿಡ್ ಸಮಯದಲ್ಲಿ ಅವ್ರು ಮಾಡಿದಂಥ ಒಳ್ಳೊಳ್ಳೆ ಕೆಲಸಗಳಿರ್ಬೋದು, ಮತ್ತು ಆಕ್ಸಿಜನ್ ಸಿಲಿಂಡರ್ಗಳು ಕೊಡಿಸಿದ್ದಿರ್ಬೋದು, ಮತ್ತು ಮೆಡಿಸಿನ್ಗಳು ಫ್ರೀಯಾಗಿ ಕೊಡಿಸಿದ್ದಿರ್ಬೋದು, ಮತ್ತು ಫುಡ್ ಕಿಟ್ಗಳು ಕೊಡಿಸಿದ್ದಿರ್ಬೋದು. ಹೀಗೆ ಹಲವಾರು ಕಾರ್ಯಕ್ರಮಗಳನ್ನ ಒಳಗೊಂಡಂತೆ ಅವರು ತುಂಬ ಅನೇಕ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ. ಮತ್ತು ಯುವಕರಿಗೆ ಒಳ್ಳೆ ಉತ್ತೇಜನ ಆಗೋ ರೀತಿಯಲ್ಲಿ ಜಾಬ್ ಕೊಡಿಸೋವಂಥದ್ದೊಂದು, ಅವರೇ ಕ್ಯಾಂಪ್ಗಳು ಮಾಡೋದಾಗಲಿ, ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ಕೊತಾನೆ ಬಂದಿದ್ದಾರೆ ತೇಜಸ್ವಿ ಸೂರ್ಯ ಅವರು. ಓಕೆ, ಈಗ ಜನಸಾಮಾನ್ಯರಿಗೆ ತೇಜಸ್ವಿ ಸೂರ್ಯ ಅವರು ಸಿಗೋದಿಲ್ಲ ಅನ್ನುವಂತಹ ಆರೋಪ ಇದೆ, ನಿಜಕ್ಕೂ ಹೌದಾ, ಹೇಗೆ ಸರ್? ಖಂಡಿತ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅವರು ಪ್ರತಿ ಸಲ ನಾವು ಹೋದಾಗೆಲ್ಲ ಅವ್ರ ಆಫೀಸ್ನಲ್ಲಿ ಸಿಕ್ಕಿದ್ದಾರೆ. ಅವರಿಗೆ ಆದಂಥ ಒಂದು ನಿಗದಿತವಾದ ಸಮಯ ಇರುತ್ತೆ. ನಾವು ಈಗ ಸೆಷನ್ ಇರುತ್ತೆ, ಮತ್ತೊಂದಿರುತ್ತೆ, ಮತ್ತು ಡೆಲ್ಲಿನಲ್ಲಿ ಕೆಲಸ ಇರುತ್ತೆ. ಹೀಗಿರುವಾಗ ಸಿಗೋದಿಲ್ಲ ಅನ್ನೋದಿಲ್ಲ. ಯಾಕೆಂದರೆ ಅವರು ಆಫೀಸ್ನಲ್ಲಿ ಯಾವಾಗ್ಲೂ ಹುಡುಗರು ಇರ್ತಾರೆ. ನಾವು ಹೋದಾಗೆಲ್ಲ ಕುಂದು ಕೊರತೆಗಳನ್ನೆಲ್ಲ ಆಲಿಸಿದ್ದಾರೆ. ನಮಗಂತೂ ತುಂಬ ಸ್ಪಂದಿಸಿದ್ದಾರೆ. ಯಾಕೆ ಕ್ಷೇತ್ರದ ತುಂಬ ಇರಲಿ, ದಕ್ಷಿಣ ಲೋಕಸಭಾ ಕ್ಷೇತ್ರದ ತುಂಬ ತೇಜಸ್ವಿ ಸೂರ್ಯ ಅವರು ಹೇಗೆ ಅಂತ ಗೊತ್ತು. ಯಾಕೆಂದರೆ ಅತಿ ಚಿಕ್ಕ ವಯಸ್ಸಿನಲ್ಲೇ ಸಂಸದರಾದಂಥವ್ರು. ಅವರನ್ನ ಭಾರತೀಯ ಜನತಾ ಪಾರ್ಟಿ ಗುರುತಿಸಿ ಅವರಿಗೆ ಯುವ ಮೋರ್ಚಾ ಅಧ್ಯಕ್ಷ, ರಾಷ್ಟ್ರೀಯ ಯುವ ಮೋರ್ಚಾ ಅಧ್ಯಕ್ಷರು ಮಾಡ್ತಾರೆ ಅಂದರೆ ಅಷ್ಟು ಸುಲಭ ಅಲ್ಲ. ಅವರ ಒಂದು ಗುಣಗಳನ್ನ ನೋಡಿನೇ ಅಂತ ಒಂದು ಹುದ್ದೆಯನ್ನು ಅವರಿಗೆ ಕೊಟ್ಟಿರ್ತಾರೆ. ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಸೌಮ್ಯ ರೆಡ್ಡಿ ಅವರಿಗೆ ಏನ್ ಹೇಳ್ತೀರಾ, ಅಥವಾ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಯಾಕಂದ್ರೆ ರಾಜಕೀಯ ಹಿನ್ನೆಲೆ ಉಳ್ಳವರು, ಹಿಂದೆ ಶಾಸಕರು ಕೂಡ ಆಗಿದ್ರು, ಸಚಿವರ ಪುತ್ರಿ ಅನ್ನೋದು ಒಂದು ಕಾರಣ, ಜೊತೆಗೆ ಅವ್ರದೇ ಗೌರ್ಮೆಂಟು ಸ್ಟೇಟ್ ಅಲ್ಲಿ ಇದೆ. ಸೊ ಇದೆಲ್ಲವೂ ಅವರಿಗೆ ಪ್ಲಸ್ ಪಾಯಿಂಟ್ ಆಗಿ ತೇಜಸ್ವಿ ಸೂರ್ಯ ಅವ್ರಿಗೆ ಏನಾದ್ರೂ ಹಿನ್ನಡೆ ಆಗತ್ತಾ? ಯಾವುದೇ ಕಾರಣಕ್ಕೂ ಇಲ್ಲ. ಇವತ್ತು ಯಾರ ಪುತ್ರಿ ಆಗಿರ್ಬೋದು, ಇಲ್ಲ ಯಾರ ಇವರಾಗಿರ್ಬೋದು, ಯಾರೇ ಆಗಿದ್ರು ಸಹ ಜನ ಕೇಳೋದು ಸ್ಪಂದನೆ. ನಾವು ಯಾವುದೇ ರೀತಿಯಾಗ ನಾವು ಏನು ಸ್ಪಂದಿಸ್ತೇವೆ, ನಮ್ಮ ನಡೆ ನುಡಿ ಮತ್ತು ನಮ್ಮ ಎಲ್ಲ ಗುಣಗಳನ್ನು ಆಲಿಸ್ತಾರೆ. ಅಂಥದ್ರಲ್ಲಿ ನಾನು ನೋಡಿದ ಮಟ್ಟಿಗೆ ತೇಜಸ್ವಿ ಸೂರ್ಯ ಅವರಿಗೆ ಈ ಯಾವುದೇ ಕಾಂಗ್ರೆಸ್ನ ಯಾವುದೇ ರೀತಿಗಳಾಗಲಿ ಯಾವುದೇ ಇದನ್ನು ಅವರಿಗೆ ಮೈನಸ್ ಆಗೋ ಚಾನ್ಸೇ ಇಲ್ಲ. ಯಾಕೆಂದರೆ ಅವರು 5 ಲಕ್ಷ ಲೀಡಲ್ಲಿ ಗೆದ್ದು ಬಂದೇ ಬರ್ತಾರೆ. ತೇಜಸ್ವಿ ಸೂರ್ಯ ಅವರು ಅಷ್ಟು ನಮ್ಮ ದಕ್ಷಿಣ ಕ್ಷೇತ್ರದಲ್ಲಿ ಕೆಲಸವನ್ನ ಮಾಡಿದ್ದಾರೆ ಅವರು. ಬೆಂಗಳೂರು ದಕ್ಷಿಣ ಅಂದ್ರೆ ಬಿಜೆಪಿ ಭದ್ರಕೋಟೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಸೊ ಹಾಗಾದ್ರೆ ಈ ಬಾರಿ ಕೂಡ ಅದೇ ಕಂಟಿನ್ಯೂ ಆಗುತ್ತಾ? ಖಂಡಿತ 100ಗೆ 200% ಕಂಟಿನ್ಯೂ ಆಗುತ್ತೆ. ಈ ಸಾರಿ ದೇಶಕ್ಕೆ ಮೋದಿ, ದಕ್ಷಿಣಕ್ಕೆ ಸೂರ್ಯ. ತೇಜಸ್ವಿ ಸೂರ್ಯ ಅವರು 5 ಲಕ್ಷ ಮತಗಳಿಂದ ಗೆಲ್ಲೋದಂತೂ ನಿಶ್ಚಿತ. ಓಕೆ ಸರ್, ಥ್ಯಾಂಕ್ ಯು. ಸರ್, ತಮ್ಮ ಹೆಸರು, ಯಾವ ಲೋಕಸಭಾ ಕ್ಷೇತ್ರದಿಂದ ಬಂದಿದ್ದೀರಾ? ಕಾಶಿ ವಿಶ್ವನಾಥ್ ಅಂತ, ಓಕೆ, ಗೋವಿಂದರಾಜ ಕ್ಷೇತ್ರದಿಂದ, ಬೆಂಗಳೂರು ಸೌತ್ ಏನೆ. ಸೊ ಓಕೆ, ಸೌಮ್ಯ ರೆಡ್ಡಿ ವರ್ಸಸ್ ತೇಜಸ್ವಿ ಸೂರ್ಯ, ಏನಿದೆ ಮತದಾರರ ಮಾತೇನಿದೆ ಸರ್? ಅಜಗಜಾಂತರ ಅಂತ ಹೇಳ್ಬೋದು. ಯಾಕೆಂದರೆ ಒಂದು ಕಡೆ ತೇಜಸ್ವಿ ಸೂರ್ಯ ರಾಷ್ಟ್ರೀಯ ಯುವ ಮೋರ್ಚಾ ಅಧ್ಯಕ್ಷರು, ಆಮೇಲೆ ಬೆಸ್ಟ್ ಡೆಬ್ಯೂಟೆಂಟ್ ಸಂಸದ ಅಂತ ಕೂಡ ಅವಾರ್ಡ್ ತೊಗೊಂಡಿದ್ದಾರೆ BJPಯಿಂದ. ಅವ್ರು ಮಾಡಿರೋ ಕೆಲಸಗಳು ಭಾಳಷ್ಟಿದೆ. ಈಗ ಸೌಮ್ಯ ರೆಡ್ಡಿ ಕಂಪೇರ್ ಮಾಡಿದ್ರೆ ಓನ್ಲಿ ಒಂದು ಹೇಳ್ಬೋದು ಅಂದರೆ ಅವರು ಸಚಿವರ ಪುತ್ರಿ ಇರ್ಬೋದು, ಆಮೇಲೆ ಅವರು ರಾಜ್ಯಕ್ಕೆ ಮಾತ್ರ ಸೀಮಿತ, ಅದು ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಅನ್ಬೋದು. ಬಟ್ ತೇಜಸ್ವಿ ಸೂರ್ಯ ಮಾಡಿರೋಂಥ ಕೆಲಸಗಳಾಗಿರ್ಬೋದು, ಅದು ಹಿಂದುತ್ವ ಇರ್ಬೋದು, ಅಥವಾ ರಾಷ್ಟ್ರೀಯತೆ ಇರ್ಬೋದು, ಅಥವಾ ಡೆವಲಪ್ಮೆಂಟ್, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಬಗ್ಗೆ ಆಗಿರ್ಬೋದು, ಅವ್ರು ತೊಗೊಂಡಿರೋಂತಹ ಸ್ಟೆಪ್ಸ್ಗಳಿರ್ಬೋದು. ಈಗ ಫಾರ್ ಎಕ್ಸಾಂಪಲ್ಲು US ಕೌನ್ಸಿಲಿಂಗ್ ಇರುತ್ತೆ, US ವೀಸಾಗೋಸ್ಕರ ನಾವು ಬೇರೆ ಕಡೆ ಎಲ್ಲ ಹೋಗ್ತಾ ಇದ್ದೀವಿ. ಇವಾಗ ಬ್ಯಾಂಗ್ಳೂರಲ್ಲೇ ಕೂಡ ಅದಕ್ಕೆ ಅಪ್ರೂವಲ್ ತೊಗೊಂಬಂದಿದ್ದಾರೆ. ಬಟ್ ನಮ್ಮ ಒಂದು ದುರದೃಷ್ಟ ಅಂದರೆ ಅಪ್ರೂವಲ್ ತೊಗೊಂಬಂದು 8 ತಿಂಗಳಾಗ್ತಾ ಬಂದ್ರೂ ಕೂಡ ನಮ್ಮ ಸರ್ಕಾರದವರು ಒಂದು ಒಳ್ಳೆ ಜಾಗ ಕೊಟ್ಬಿಟ್ಟು ಒಂದು US ಕೌನ್ಸಿಲಿಂಗ್ ಇದಕ್ಕೆ ಕೊಟ್ಟಿಲ್ಲ, US ವೀಸಾಗೆ ಜಾಗ ಕೊಟ್ಟಿಲ್ಲ. ಅದು ಒಂದಿರ್ಬೋದು. ಅಥವಾ STR ಇರ್ಬೋದು, ಸಬರ್ಬನ್ ಇದ್ರದ್ದು ಮೆಟ್ರೋ ರೋಡ್ ಎಂತ ಅಂತಾರೆ, ಸಂಸದರಾಗಿ ಕೇಂದ್ರದಿಂದ ಎಷ್ಟು ಅನುದಾನ ತರಬಹುದು ಅಷ್ಟು ತಂದಿದ್ದಾರೆ ಅಂತ ನೀವು ಹೇಳ್ತಿದ್ದೀರಾ? ಖಂಡಿತ ತಂದಿದ್ದಾರೆ. ಆಮೇಲೆ ಅನುದಾನ ತರೋದೊಂದೇ ಅಲ್ಲ, ತಗೊಂಡಾಗ ಅದನ್ನ ಸದ್ವಿನಿಯೋಗ ಮಾಡಬೇಕು, ಅದು ಇಂಪಾರ್ಟೆಂಟ್.
ಅದನ್ನ ನಮ್ಮ ತೇಜಸ್ವಿ ಸರ್ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ನಮ್ಮ ಅನಿಸಿಕೆ. ಅದು ಕೂಡ ಎಲ್ಲರಿಗೂ ಗೊತ್ತಿರೋಂಥ ವಿಷಯನೇ. ಆಮೇಲೆ ಈಗ ನನ್ನ ಸ್ನೇಹಿತರು ಹೇಳಿದ್ರು, ಇವಾಗ ತಾನೇ ಭಾಳಷ್ಟು ಕೋವಿಡ್ ಸಂದರ್ಭದಲ್ಲಿ ಭಾಳಷ್ಟು ಕೆಲಸ ಮಾಡಿದ್ದಾರೆ. ಆಮೇಲೆ ನೀವೇನು ಕ್ವಶನ್ ಕೇಳ್ತಾ ಇದ್ರಿ, ಅವ್ರ ಅವೈಲಬಿಲಿಟಿ ಕರೆಕ್ಟಾಗಿ ಸಿಗ್ತಾರಾ ಇಲ್ಲೋ ಅಂತ. ನಮಗೆ ಗೊತ್ತಿರೋಂಗೆ ಅವರು ಕ್ಷೇತ್ರದಲ್ಲಿ ಇದ್ದಾಗ, ಅಂದರೆ ಯಾವಾಗ ಅವ್ರು ಟ್ರಾವೆಲ್ ಮಾಡ್ತಾ ಇಲ್ಲ, ಯಾಕೆಂದರೆ ಅವರು ರಾಷ್ಟ್ರೀಯ ಯುವ ಮೋರ್ಚಾ ಅಧ್ಯಕ್ಷ ಆದ್ರಿಂದ ಭಾಳಷ್ಟು ಟ್ರಾವೆಲಿಂಗ್ ಇದ್ದೇ ಇರುತ್ತೆ. ಬಟ್ ಯಾವಾಗ ಕ್ಷೇತ್ರದಲ್ಲಿ ಇರ್ತಾರೆ ಅವ್ರು ಪ್ರತಿದಿನನೂ ಕೂಡ ಅವೈಲಬಿಲಿಟಿ ಇದ್ದಾರೆ. ಅವ್ರಿಲ್ಲ ಅಂದ್ರೂ ಕೂಡ ಅವ್ರ ಆಫೀಸಲ್ಲಿ ಅವ್ರು ಏನು ಕುಂದುಕೊರತೆಗಳು ಬೇಕು ಅದನ್ನೆಲ್ಲ ಕೂಡ ನೋಡ್ಕೊಳ್ಳೋಕೆ ಒಂದು ಟೀಮ್ ಕೂಡ ರೆಡಿ ಮಾಡಿಟ್ಟಿದ್ದಾರೆ. ಓಕೆ ಸರ್, ಥ್ಯಾಂಕ್ ಯು ಸರ್. ತಮ್ಮ ಹೆಸರು, ಯಾವ ಲೋಕಸಭಾ ಕ್ಷೇತ್ರದಿಂದ ಬಂದಿದ್ದೀರಾ? ನನ್ನ ಹೆಸರು ವಿವೇಕ್ ಶೆಟ್ಟಿ ಅಂತ, ಬೆಂಗಳೂರು ಉತ್ತರ. ಶೋಭಾ ಕರಂದ್ಲಾಜೆ ವರ್ಸಸ್ ಪ್ರೊಫೆಸರ್ ರಾಜೀವ್ ಗೌಡ, ಏನಿದೆ ಸರ್ ಅಲ್ಲಿ ರಾಜಕೀಯ ಲೆಕ್ಕಾಚಾರ ಎಲ್ಲ? ಶೋಭಾ ಕರಂದ್ಲಾಜೆ ಅವರು ಬೆಂಗಳೂರು ಉತ್ತರದಿಂದ ಅತ್ಯಂತ ಹೆಚ್ಚು ಮತದಿಂದ ಗೆಲ್ತಾರೆ. ಯಾಕಂತ ಹೇಳಿದ್ರೆ ಕಳೆದ 2 ಸಲ ಡಿ ವಿ ಸದಾನಂದಗೌಡರು ಗೆದ್ದಿದ್ರು, ಅದಕ್ಕಿಂತ ಮುಂಚೆ ರಾಮಚಂದ್ರ ಗೌಡರು ಗೆದ್ದಿದ್ರು, ಅದಕ್ಕಿಂತ ಮುಂಚೆ ಎಚ್ ಡಿ ಸಾಂಗ್ಲೆನ್ ಗೆದ್ದಿದ್ರು. ಕಳೆದ ಒಂದು 25 ವರ್ಷದಿಂದ ಬೆಂಗಳೂರು ನಾರ್ತಲ್ಲಿ ನಿರಂತರವಾಗಿ BJP ಗೆಲ್ತಾನೆ ಬರ್ತಾ ಇದೆ. ಈ ಸಲ ಏನು ಮೋದಿಯವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಇಡೀ ಭಾರತದಲ್ಲಿ ನೀವು ನೋಡಿದರೆ 400 ಪಾರ್ ಏನು ಜಮ್ಮು ಕಾಶ್ಮೀರದಿಂದ ಹಿಡಿದ್ಬಿಟ್ಟು ಕನ್ಯಾಕುಮಾರಿವರೆಗೆ ಏನು ಮೋದಿಯವರು ಏನು ಕೆಲಸ ಮಾಡಿದ್ದಾರೆ. ಈಗ ನೀವು ಜಮ್ಮು ಕಾಶ್ಮೀರದ 370 ಆ್ಯಕ್ಟ್ನ ತೆಗೆದಿರೋದು, ಅದರಿಂದ ಮತ್ತು ಅಯೋಧ್ಯೆಯಲ್ಲಿ ಏನು ಇಷ್ಟು ವರ್ಷದಿಂದ ಯಾವುದೇ ಕಾಂಗ್ರೆಸ್ ಸರ್ಕಾರ ಮಾಡಿರೋಂಥ ಕೆಲಸನ ಅಯೋಧ್ಯೆಯಲ್ಲಿ ಒಂದು ರಾಮ ಮಂದಿರನ ಮಾಡಿದ್ದಾರೆ. ಈಗ ಸದಾನಂದ ಗೌಡರು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ರು, ಅವ್ರಿಗೂ ಕೂಡ ಒಂದಷ್ಟು ಅಸಮಾಧಾನ ಇತ್ತು. ಬಟ್ ಸದ್ಯ ಅವ್ರು ಹೇಳಿರೋ ಸ್ಟೇಟ್ಮೆಂಟು BJPಯಲ್ಲೇ ಇರ್ತೀನಿ, ಆದ್ರೆ ಪಕ್ಷವನ್ನ ಶುದ್ಧ ಮಾಡ್ತೀನಿ ಅಂತ. ಸೊ ಈ ಒಂದು ಅಸಮಾಧಾನಗಳ ಮಧ್ಯೆ ಶೋಭಾ ಕರಂದ್ಲಾಜೆ ಅವ್ರು ಗೆಲ್ತಾರೆ. ಯಾಕಂತ ಹೇಳಿದ್ರೆ ಅವರು ಏನು ಗೊತ್ತಾ, ಎಲ್ರಿಗೂ ಆಸೆ ಇರುತ್ತೆ ನಿಲ್ಬೇಕಂತ ಹೇಳಿದ್ರು. ಆಲ್ರೆಡಿ ಸದಾನಂದ ಗೌಡರು ಎಲೆಕ್ಷನ್ಗಿಂತ ಮುಂಚೆನೇ ಹೇಳಿದ್ರು, ನಾನು ನಿಲ್ಲಲ್ಲ, ನನಗೂ ಈಗ 72 ವರ್ಷ ಆಗಿದೆ, ನಾನು ನಿಲ್ಲಲ್ಲ ಅಂತ ಹೇಳಿಬಿಟ್ಟು ಸದಾನಂದ ಗೌಡ್ರೆ ಫಸ್ಟ್ ಹೇಳಿದರು. ಅದಾದಮೇಲೆ ಪಕ್ಷದ ವರಿಷ್ಠರು ಏನು ತೀರ್ಮಾನ ತಗೊಂಡ್ರು, ಯಾರಿಗೆ ಕೊಟ್ಟರೆ ಒಳ್ಳೇದು ಅಂತ ಹೇಳ್ಬಿಟ್ಟು ಹೊಸೊಬ್ರಿಗೆ ಕೊಡೋಣ ಅಂತ ಹೇಳ್ಬಿಟ್ಟು ಶೋಭಾ ಕರಂದ್ಲಾಜೆ ಅವರು ಉಡುಪಿ ಮತ್ತೆ ಕರಂದ್ಲಾಜೆ ಅವ್ರ ವಿಚಾರಕ್ಕೆ ಬಂದ್ರೆ, ಉಡುಪಿ ಮತ್ತೆ ಚಿಕ್ಕಮಂಗ್ಳೂರಲ್ಲಿ ಗೋ ಬ್ಯಾಕ್ ಶೋಭಕ್ಕ ಅನ್ನುವಂತಹ ಅಭಿಯಾನ ನಡೆಯುತ್ತೆ. ಅಲ್ಲಿ ಯಾವುದೇ ಕಾರಣಕ್ಕೂ ಅವರಿಗೆ ಟಿಕೆಟ್ ಕೊಡಬಾರ್ದು ಅಂತ. ಸೊ ಈಗ ಉತ್ತರಕ್ಕೆ ಹಾಕಿದ್ದಾರೆ, ಉತ್ತರದ ಮತದಾರರು ನಿಜಕ್ಕೂ ಅವರಿಗೆ ಓಟ್ ಹಾಕ್ತಾರಾ? ಈಗ ಏನು ಶೋಭಾ ಕರಂದ್ಲಾಜೆಯಲ್ಲಿ ಕೆಲವರು ಮಾಡಿರ್ತಾರೆ, ಅದು ಏನು ಬೇಕಂತಲೇ ಮಾಡಿರ್ತಾರೆ. ಆದರೂ ಪಕ್ಷ ಏನು ಮಾಡಿದೆ, ಬೆಂಗಳೂರು ಉತ್ತರದಲ್ಲಿ ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಶೋಭಾ ಕರಂದ್ಲಾಜೆ ಲೋಕಲ್ ಸ್ಥಳೀಯ ಅದೇ ಕ್ಷೇತ್ರದಲ್ಲಿ ಕಳೆದ ಒಂದು 2008ಇಂದ ಅವ್ರದ್ದು ಮನೆ ಇದೆ, ಅದೇ ಕ್ಷೇತ್ರದವರು. ಈಗ ಹೆಬ್ಬಾಳ ಕ್ಷೇತ್ರ ಬೆಂಗಳೂರು ಉತ್ತರದಲ್ಲಿ ಅವ್ರದ್ದು ಮನೆ. ಈಗ ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂತಹ ಪ್ರೊಫೆಸರ್ ರಾಜೀವ್ ಗೌಡ ಅವ್ರ ಬಗ್ಗೆ ಪರಿಚಯ ಇದೆಯಾ, ಹೇಗೆ? ಮೇಡಮ್, ನಾವು ಇಲ್ಲಿ ಸ್ಥಳೀಯರು ಅದೇ ಕ್ಷೇತ್ರದಲ್ಲಿ ಹುಟ್ಟು ಬೆಳೆದವರು. ರಾಜೀವ್ ಗೌಡ ಯಾರು ಅಂತ ಹೇಳ್ಬಿಟ್ಟು ನಾವು ಅವ್ರ ಫೇಸ್ ವ್ಯಾಲ್ಯೂ ಆಗಲಿ ಅವ್ರ ಮುಖನೇ ಗೊತ್ತಿಲ್ಲ. ನಾವು ಪತ್ರಿಕೆ ಮತ್ತು ನೋಡಿದಾಗೇ ಗೊತ್ತಾಗಿದ್ದು ಪ್ರೊಫೆಸರ್ ರಾಜೀವ್ ಗೌಡ ಅಂತ. ಕೆಲವರು ಹೇಳ್ತಾರೆ ಅವ್ರ ತಂದೆ ದಿನಲ್ಲೇ, ಕೆಲವರು ಹೇಳ್ತಾರೆ ಅವರು ಏನೋ ಅಧ್ಯಕ್ಷರಾಗಿದ್ದರಂತೆ. ಬಟ್ ಸ್ಥಳೀಯವಾಗಿ ಜನರಿಗೆ ಯಾರು ರಾಜೀವ್ ಗೌಡ್ರು ಅಂತ ಹೇಳ್ಬಿಟ್ಟು ಯಾರು ಅವ್ರ ಮುಖನೂ ನೋಡಿಲ್ಲ, ಅವ್ರು ಯಾರಂತನೂ ಗೊತ್ತಿಲ್ಲ. ನೀವು ಬೆಂಗಳೂರು ಉತ್ತರದಲ್ಲಿ ನೀವು ಪ್ರತಿಯೊಬ್ಬರಿಗೂ ಕೇಳಿ ರಾಜೀವ್ ಗೌಡ್ರು ಗೊತ್ತಿದೆಯಾ ಅಂತ ಹೇಳ್ಬಿಟ್ಟು. ಬಿಜೆಪಿ ಅಭ್ಯರ್ಥಿ ಎಷ್ಟು ಮತಗಳ ಅಂತರದಿಂದ ಗೆಲ್ಲಬಹುದು ಅಂತ ಅನ್ಸುತ್ತೆ? ಒಂದೇನೋ ಜಾಸ್ತಿ ಮತದಿಂದ ಒಂದು ಮಾರ್ಜಿನ್ನಲ್ಲೇ ಗೆಲ್ತಾರೆ. ಥ್ಯಾಂಕ್ ಯು ಸರ್. ತಮ್ಮ ಹೆಸರು, ಯಾವ ಕ್ಷೇತ್ರದಿಂದ ಬಂದಿದ್ದೀರಾ? ನನ್ನ ಹೆಸರು ಪವನ್ ಅಂತೇಳಿ, ಬೆಂಗಳೂರು ದಕ್ಷಿಣ ಸೆಂಟ್ರಲ್ ಬರುತ್ತೆ, ನಮ್ದು ಕೇಂದ್ರ ಬರುತ್ತೆ. ಮನ್ಸೂರ್ ಅಲಿ ಖಾನ್ ವರ್ಸಸ್ PC ಮೋಹನ್, ಏನಿದೆ ಮತದಾರರು ಏನ್ ಹೇಳ್ತಾರೆ, ಯಾರು ಪರವಾಗಿದ್ದಾರೆ? ನಮ್ಮ ಮತದಾರ ಎಲ್ಲ ಬಂದ್ಬಿಟ್ಟು BJP ಪರಾನೇ ಇದ್ದಾರೆ, ಮೋದಿ ಪರಾನೇ ಇದ್ದಾರೆ. ಇನ್ನೊಂದು ಮೇನ್ ಹೇಳಕ್ ಹೋದ್ರೆ PC ಮೋಹನ್ ಬಂದು ಹ್ಯಾಟ್ರಿಕ್ ಹೊಡೆದಿರೋ ಹೀರೋ ಅಂತ ಹೇಳ್ಬೋದು ನಮ್ಮ ಸೆಂಟ್ರಲ್ಗೆ. ಈ ಸಲನೂ 400 ಪಾರ್ ಅಂತ ಏನು ಮೋದಿ ಅವ್ರು ಹೇಳಿದಾರೋ, 400 ಪಾರ್ಗಿನ್ನು ನಾವು ಹೆಚ್ಚು ಮತಗಳನ್ನು ನಾವು ಗೆದ್ದು ನಾವು ಅಧಿಕಾರಕ್ಕೆ ಬಂದೇ ಬರುತ್ತೆ ಅಂತ ನಮ್ಮ ಇಚ್ಛೆ ಇದೆ. ಅದೇ ತರ ಮತದಾರರು ಕೂಡ ಅದೇ ಹೇಳ್ತಾರೆ, ಎಲ್ಲಾ ಕಡೆನೂ ಮೋದಿ 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 ಅಂತಾನೆ ಗಾಳಿ ಬೀಸ್ತಾ ಇದೆ. ಒಂದು ವಾರದ ಹಿಂದೆ ಅಷ್ಟೇ ಬೆಂಗಳೂರು ಸೆಂಟ್ರಲ್ ಅಲ್ಲಿ ಒಂದಷ್ಟು ಅಸಮಾಧಾನ ಶುರುವಾಗಿತ್ತು. PC ಮೋಹನ್ ಅವರಿಗೆ ಮತ್ತೆ ಟಿಕೆಟ್ ಕೊಟ್ಟಿರೋ ವಿಚಾರಕ್ಕೆ ಆ ಅಸಮಾಧಾನ ಎಲ್ಲ ಕಡಿಮೆ ಆಗಿದೆಯಾ, ಹೇಗೆ? ಮೇಡಮ್, ಆ ಥರ ಅಸಮಾಧಾನ ಅಂತೆಲ್ಲ ಎಲ್ಲೂ ಬಂದಿಲ್ಲ. ನಾನು ಸುಮಾರು ಒಂದು 3 MP ಎಲೆಕ್ಷನ್ ಅಲ್ಲೂ ಕೂಡ ಅವ್ರ ಬಗ್ಗೆ ಇವ್ರಿಗೆ ಟಿಕೆಟ್ ಕೊಡಬಾರ್ದು, ಇಂಥವ್ರಿಗೆ ಕೊಡ್ಬೇಕಂತಾನು ಯಾವುದು ಬಂದಿಲ್ಲ. PC ಮೋಹನ್ ಅಂತಾನೆ ಹೆಸರು ಬರ್ತಿರೋದು. ಸಂಸದರಾಗಿ ಕೆಲಸವನ್ನ ಮಾಡಿದಾರಾ, ಹೇಗೆ? ಮಾಡಿದವ್ರು ಮೇಡಮ್, ತುಂಬಾ ಕೆಲಸಗಳನ್ನು ಮಾಡಿದ್ದಾರೆ, ರೋಡ್ಗಳು ಹಾಕ್ಸಿದ್ದಾರೆ. ಸುಮಾರು ಕೇಂದ್ರದಿಂದ ನಮ್ಗೆ ಏನೇನು ಅನುದಾಯ ಬರ್ತಿದೆ ಎಲ್ಲ ಕೆಲಸಗಳನ್ನು PC ಮೋಹನ್ ಅವರು ನಮ್ಮ ಕ್ಷೇತ್ರಕ್ಕೆ ತಗೊಂಬಂದು ಕೊಟ್ಟಿದ್ದಾರೆ ಅವರು. ಸರ್, ತಮ್ಮ ಹೆಸರು, ಯಾವ ಕ್ಷೇತ್ರದಿಂದ ಬಂದಿದ್ದೀರಾ? ಬೆಂಗಳೂರು ಕೇಂದ್ರ. ಹೆಸರು ಕೃಷ್ಣ ಅಂತ. ಏನಿದೆ ಸರ್ ಅಲ್ಲಿ ರಾಜಕೀಯ ಲೆಕ್ಕಾಚಾರ ಏನಿದೆ? ಲೆಕ್ಕಾಚಾರ ಮೂರು ಸಲ ಗೆದ್ದಿದ್ದಾರೆ. ಈ ಸಲ 4ನೇ ಸಲ PC ಮೋಹನ್ ಅತಿ ಹೆಚ್ಚು ಮತಗಳಿಂದ ವಿಜಯಶಾಲಿ ಮಾಡಿಸಿ ಬೆಂಗಳೂರು ಕೇಂದ್ರಕ್ಕೆ
ಅಂದ್ರೆ ಭದ್ರಕೋಟೆ ಅಂತ ಹೇಳ್ತಾರೆ ಬೆಂಗಳೂರು ಕೇಂದ್ರವನ್ನ, ಬಿಜೆಪಿ ಭದ್ರಕೋಟೆ ಅಂತ. ಸೊ ಅದೇ ಕಂಟಿನ್ಯೂ ಆಗತ್ತಾ? ಅದೇ ಕಂಟಿನ್ಯೂ ಆಗುತ್ತೆ ಮೇಡಮ್. ಈ ಸಲ 4ನೇ ಸಾಲಿ ಗೆದ್ದು ಅವರು ಮಿನಿಸ್ಟರ್ ಆಗೋದ್ರಲ್ಲಿ ಅನುಮಾನ ಏನಿಲ್ಲ. ಓಕೆ ಸರ್, ಥ್ಯಾಂಕ್ ಯು. ಇಲ್ಲ, ಯಾವ ಲೋಕಸಭಾ ಕ್ಷೇತ್ರದಿಂದ ಬಂದಿದ್ದೀರಾ? ಯಶವಂತಪುರ ಓಕೆ, ಹೇಗಿದೆ ಅಲ್ಲಿ ರಾಜಕೀಯ ಲೆಕ್ಕಾಚಾರ? ಶೋಭಾ ಕರಂದ್ಲಾಜೆ ವರ್ಸಸ್ ರಾಜೀವ್ ಗೌಡ. ಪಾಸಿಟಿವ್ ಇದೆ ಮೇಡಮ್. ಯಾಕಂದ್ರೆ ಇಡೀ ವಿಶ್ವವೇ ಮೋದಿಜಿ ಅವರನ್ನ ಬೇಕು ಅಂದಾಗ ಜನತೆನೂ ಒಪ್ಕೊಂಡಿದೆ. ಈಗ ಓಕೆ, ಬಿಟ್ಟಿ ಭಾಗ್ಯ ಎಲ್ಲ ಕೊಟ್ಟಿರ್ಬೋದು, ಅದರಿಂದ ಏನು ಪ್ರಯೋಜನ ಇಲ್ಲ. ಎಲ್ಲ ಸೋಮಾರಿಗಳಾಗ್ತಾ ಇದ್ದಾರೆ. ಅದರಿಂದ ಈ ಸಲ ಅತ್ಯಂತ ಬಹುಮತದಿಂದ ಬಿಜೆಪಿ ಗೆಲ್ಲುತ್ತೆ. ಓಕೆ. 28 ಲೋಕಸಭಾ ಕ್ಷೇತ್ರದಲ್ಲಿ ಮೈತ್ರಿ ಅಭ್ಯರ್ಥಿಗಳು ಎಷ್ಟು ವಿನ್ ಆಗ್ಬೋದು ಅನ್ಸುತ್ತೆ? ಕಾಂಗ್ರೆಸ್ಗೆ ಎಷ್ಟು ಸೀಟ್ ಬರ್ಬೋದು? ಅಂದ್ರೆ ನನ್ನ ಅಂದಾಜು ಬಹುಮತದಿಂದ ಗೆಲ್ಲುತ್ತೆ ಮೇಡಮ್. ಅಷ್ಟೇ. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಆಕಾರದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ, ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.